ಬೆಂಗಳೂರಲ್ಲಿ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕಳೆದ 3 ತಿಂಗಳಿನ ರಾಯ್ ಚಟುವಟಿಕೆಗಳ ಪರಿಶೀಲನೆ ಆಗುತ್ತೆ. ಕಾನ್ಫಿಡೆಂಟ್ ಗ್ರೂಪ್ ಅಲ್ಲಿ ರಾಜಕಾರಣಿಗಳು ಹೂಡಿಕೆ ಮಾಡೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಅಂದರೆ ಹೂಡಿಕೆ ಮಾಡಿದ್ರು ರಾಜಕಾರಣಿಗಳು ಈ ಒಂದು ಗ್ರೂಪ್ನಲ್ಲಿ ಅನ್ನೋದು. 2 ವರ್ಷದಿಂದ ಉದ್ಯಮ ನಿರೀಕ್ಷಿತ ಮಟ್ಟದಲ್ಲಿ ಲಾಭ ತಂದಿರಲಿಲ್ಲ ಅನ್ನೋದು. ರಾಜಕಾರಣಿಯು ತಮ್ಮ ಪಾಲಿನ ಹಣವನ್ನು ವಾಪಸ್ಗೆ ಒತ್ತಡ ಏನಾದರೂ ಹಾಕಿದ್ರಾ ಅನ್ನುವಂಥ ಶಂಕೆ ಇದೆ. ಯಾರೆಲ್ಲ ಸಂಪರ್ಕದಲ್ಲಿದ್ದರು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಕಾನ್ಫಿಡೆಂಟ್ ಗ್ರೂಪ್ನಲ್ಲಿ ಹಲವು ರಾಜಕಾರಣಿಗಳು ಕೂಡ ಹೂಡಿಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಪೊಲೀಸ್ನವರಿಗೆ. ದುಬೈ ಹಾಗೂ ಬೇರೆ ದೇಶಗಳಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಮಾಡ್ತಾ ಇದ್ರು. ಕಳೆದ 2 ವರ್ಷಗಳಿಂದ ರಿಯಲ್ ಎಸ್ಟೇಟ್ ಉದ್ಯಮ ನಿರೀಕ್ಷಿತ ಮಟ್ಟದಲ್ಲಿ ಲಾಭ ತಂದಿರಲಿಲ್ಲ. ಇದರಿಂದ ರಿಯಲ್ ಎಸ್ಟೇಟ್ ಜೊತೆಗೆ ಬೇರೆ ಬಿಸ್ನೆಸ್ಗೆ ಕೈ ಹಾಕಿದ್ರು, ಬೇರೆ ಬಿಸ್ನೆಸ್ ಮಾಡಬೇಕು ಅನ್ನುವಂಥ ಚಿಂತನೆಯಲ್ಲಿ ಇದ್ದರು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇದೇ ವೇಳೆ ರಾಜಕಾರಣಿಗಳ ಕಡೆಯಿಂದ ಒತ್ತಡ ಏನಾದರೂ ಇತ್ತ ಅನ್ನುವಂಥ ಅನುಮಾನ. ಅಂದರೆ ರಾಜಕಾರಣಿಗಳು ಏನು ಹೂಡಿಕೆ ಮಾಡಿರ್ತಾರಲ್ಲ, ಲಾಸ್ ಆದರೆ ನಮ್ಮ ಹಣವನ್ನು ನಮಗೆ ಕೊಟ್ಬಿಡಿ ಅನ್ನುವಂಥದ್ದು ರಾಜಕಾರಣಿಗಳಿಂದ, ಉದ್ಯಮಿಗಳಿಂದ ಏನಾದರೂ ಆ ರೀತಿಯ ಒತ್ತಡ ಇತ್ತ ಅನ್ನುವಂಥ ಅನುಮಾನ. ಈಗ ಯಾರೆಲ್ಲ ರಾಜಕಾರಣಿಗಳು ಇದ್ದರು, ಉದ್ಯಮಗಳ ಜೊತೆಗೆ ಯಾರೆಲ್ಲ ಸಂಪರ್ಕದಲ್ಲಿದ್ದರು ಅನ್ನೋದ್ರ ಬಗ್ಗೆ ಈಗ ತನಿಖೆ ಮಾಡೋದಕ್ಕೆ ಪೊಲೀಸ್ನವರು ಕೂಡ ಮುಂದಾಗಿದ್ದಾರೆ. 3 ತಿಂಗಳ ಒಂದು ವಾಟ್ಸಪ್ ಚಾಟ್, ಅದರ ಜೊತೆಗೆ ಕಾಲ್ ಡೀಟೇಲ್ಸನ್ನು ಪಡೆಯೋದಕ್ಕೆ ಈಗ ಪೊಲೀಸ್ನವರು ಕೂಡ ಮುಂದಾಗಿದ್ದಾರೆ. ಯಾರೆಲ್ಲ ಇದ್ದರು, 3 ತಿಂಗಳ ಹಿಂದೆ ಏನೆಲ್ಲ ಆಗ್ತಾ ಇತ್ತು, ಅವಶ್ಯಕತೆ ಇದ್ದರೆ 6 ತಿಂಗಳ 1 ವರ್ಷಕ್ಕೆ ತನಕ ಹೋಗುತ್ತೆ ಅದು. ಸೊ ಹಂಗಾಗಿ 3 ತಿಂಗಳಿಂದ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ವಾಟ್ಸಪ್ ಚಾಟ್ ಮಾಡಿದ್ರೆ ಅದೆಲ್ಲವೂ ಕೂಡ ಗೊತ್ತಾಗುತ್ತೆ. ಯಾರ ಜೊತೆಗೆ ಸಂಪರ್ಕದಲ್ಲಿದ್ದರು, ಈ ಬಿಸ್ನೆಸ್ ವ್ಯವಹಾರ ಅಂತ ಬಂದಾಗ ಯಾವ ರೀತಿಯಾಗಿ ಸಂಪರ್ಕದಲ್ಲಿದ್ದರು, ರಾಜಕಾರಣಿ ಇದ್ರಾ ಅಥವಾ ಬೇರೆ ಬೇರೆ ಉದ್ಯಮಿಗಳಿದ್ರ, ಸಿನಿಮಾ ತಾರೆಯರು ಏನಾದರೂ ಇದ್ರಾ, ಏನು ಎತ್ತ ಅನ್ನೋದ್ರ ಬಗ್ಗೆ. ಕಾನ್ಫಿಡೆಂಟ್ ಚೇರ್ಮನ್ ಸಿಜೆ ರಾಯ್ ಆತ್ಮಹತ್ಯೆಯ ಕೇಸ್ ಇದು. ಜನವರಿ 27ರಂದು ದುಬೈಯಿಂದ ಬಂದಿರ್ತಾರೆ ಸಿಜೆ ರಾಯ್ ಅವರು. 27ನೇ ತಾರೀಕಿಗೆ ಕೊಚ್ಚಿ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗ್ತಾರೆ. 27ನೇ ತಾರೀಕಿಗೆ ಅಲ್ಲಿಂದ 27ಕ್ಕೆ ನೇರವಾಗಿ ಬರ್ತಾರೆ. 28ನೇ ತಾರೀಕಿಗೆ ಬೆಂಗಳೂರಿನ ಕಚೇರಿಗೆ IT ಅಧಿಕಾರಿಗಳ ಎಂಟ್ರಿ ಆಗುತ್ತೆ. 28ನೇ ತಾರೀಕಿಗೆ ಅಂದರೆ 2 ದಿನದ ಹಿಂದೆ ಕೆಲವು ದಾಖಲೆಗಳನ್ನು ಪರಿಶೀಲಿಸಿ ಅದನ್ನು ವಶಕ್ಕೆ ಪಡೆಯುವಂಥ ಪ್ರಕ್ರಿಯೆಗೆ IT ಅಧಿಕಾರಿಗಳು ಮುಂದಾಗ್ತಾರೆ. ಆದರೆ ನಿನ್ನೆ ಮಧ್ಯಾಹ್ನ ನಮ್ಮ ಚೇಂಬರ್ನಲ್ಲಿ ರಾಯ್ ಅವರು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೆ. ನಿನ್ನೆ ವಿಚಾರಣೆ ಮಾಡ್ತಾರೆ ಮಧ್ಯಾಹ್ನ ತನಕ 3:15 ಆ ಸಮಯದ ಸಂದರ್ಭದಲ್ಲಿ ಹೆಚ್ಚಿನ ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಇನ್ನಷ್ಟು ಕಡತಗಳು ಬೇಕು, ಇನ್ನಷ್ಟು ದಾಖಲೆಗಳು ಬೇಕು ಅಂತ ಹೇಳಿದಾಗ ಸರಿ ಆ ದಾಖಲೆಗಳನ್ನು ನಾನು ತೆಗೆದುಕೊಂಡು ಬರ್ತೀನಿ ಅಂತೇಳಿ ವಾಪಸ್ ತಮ್ಮ ಚೇಂಬರ್ಗೆ ಸಿಜೆ ರಾಯ್ ಅವರು ವಾಪಸ್ ಬರ್ತಾರೆ. ತಮ್ಮ ಚೇಂಬರ್ನಲ್ಲಿ ಈ ರೀತಿಯಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು. ಸೊ ಹಂಗಾಗಿ ಈ ರೀತಿಯ ಅನುಮಾನ ವ್ಯಕ್ತವಾಗ್ತಾ ಇದೆ. IT ದಾಳಿಯ ಸಂಬಂಧ ಆರಂಭದಲ್ಲಿ ಅಂದರೆ ಕಳೆದ 3 ದಿನಗಳಿಂದ ನಿರಂತರವಾಗಿ ದಾಳಿ ಮಾಡ್ತಾ ಇರುವಂಥ IT ಅಧಿಕಾರಿಗಳು ಕೊಚ್ಚಿಯಲ್ಲಿ ಕೇರಳ ಭಾಗದಲ್ಲೂ ಕೂಡ ಅಲ್ಲಿಯೇ ರೇಡ್ ಆಗುತ್ತೆ. ಅದಾದ ನಂತರ ನೇರವಾಗಿ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಇವರು ಕೂಡ ಬರಬೇಕಾಗತ್ತೆ ಕೇರಳದಿಂದ. ಸೊ ಬೆಂಗಳೂರಿಗೆ ಬಂದಿರುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾರೆ. ಇನ್ನಷ್ಟು ದಾಖಲೆಗಳು ಬೇಕು ಅಂತ ಹೇಳಿದಾಗ ಗೊತ್ತಿಲ್ಲ ಆ ದಾಖಲೆಗಳನ್ನು ಇವರ ಕೈಯಿಂದ ಕೊಡಲಿಕ್ಕಾಗಲಿಲ್ವಾ, ಅಥವಾ ಟಾರ್ಚರ್ ಇತ್ತ, ಅಥವಾ ತಲೆಯಲ್ಲಿ ಏನು ಓಡ್ತಾ ಇತ್ತು, ಇದೆಲ್ಲ ಅನುಮಾನ ಇದೆ. ಸಾಕಷ್ಟು ಅನುಮಾನ ಇರುವಂಥದ್ದು. ಈ ಸಾವಿನ ಹಿಂದೆ ನಾನಾ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಕೇವಲ IT ಅಧಿಕಾರಿಗಳಿಂದ ಉದ್ಯಮಿ ಸಾವನ್ನಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಉದ್ಯಮಿ ಅಂತ ಹೇಳಿದ್ರೆ ಈ ಕೋರ್ಟು ಕಚೇರಿ ಇದೆಲ್ಲ ಕಾಮನ್ ಇರುತ್ತೆ, ದೊಡ್ಡ ವಿಷಯನೇ ಅಲ್ಲ ಇದು. ಉದ್ಯಮಿ ಡಾಕ್ಟರ್ ಸಿಜೆ ರಾಯ್ ಆತ್ಮಹತ್ಯೆಯ ಪ್ರಕರಣ ಇದು. ಹಲಸೂರು ಬಳಿಯ ಖಾಸಗಿ ಹೋಟೆಲ್ನಲ್ಲಿ ರಾಯ್ ಅವರ ಕುಟುಂಬ ಇದೆ. ಅಶೋಕನಗರ ಪೊಲೀಸ್ ಠಾಣೆಯಿಂದ ಈಗ ಫ್ಯಾಮಿಲಿಯರ ವಿಚಾರಣೆ ಕೂಡ ಆಗ್ತಾ ಇದೆ. ಉದ್ಯಮಿ ಡಾಕ್ಟರ್ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲಸೂರಿನ ಒಂದು ಖಾಸಗಿ ಹೋಟೆಲ್ ಬಳಿ ಕುಟುಂಬ ಇರುವಂಥ, ಸೊ ಅವ್ರನ್ನ ಕರೆಸಿ ಪೊಲೀಸವರು ಕೂಡ ಈಗ ವಿಚಾರಣೆ ಮಾಡ್ತಿದ್ದಾರೆ. ಹೋಟೆಲ್ನಲ್ಲಿಯೇ ವಿಚಾರಣೆ ಮಾಡ್ತಾ ಇರುವಂಥದ್ದು ಪೊಲೀಸರು. ರಾಯ್ ಅವರ ಕೊನೆಯದಾಗಿ ಸಂಪರ್ಕ ಮಾಡಿದ್ದು ಯಾವಾಗ, ಏನು ಎತ್ತ ಅನ್ನೋದ್ರ ಬಗ್ಗೆ, ಆತ್ಮಹತ್ಯೆ ಬಗ್ಗೆ ಏನಾದರೂ ಹೇಳಿದ್ರ ಅನ್ನೋದ್ರ ಬಗ್ಗೆ ತನಿಖೆ ಆಗುತ್ತೆ, ವಿಚಾರಣೆ ಮಾಡಬೇಕಾಗತ್ತೆ. ಕೊನೆಯದಾಗಿ ಕರೆ ಮಾಡಿದಾಗ ಏನು ಮಾತನಾಡಿದ್ರು ಅನ್ನೋದು ಈ ರೀತಿಯ ಆಯಾಮದ ಮುಖಾಂತರ ತನಿಖೆ ಆಗಲೇಬೇಕಾಗತ್ತೆ. ಈ ಹಿಂದೆ ಏನಾದರೂ ತೊಂದರೆ ಆಗಿರೋ ಬಗ್ಗೆ ಏನಾದರೂ ಕುಟುಂಬಸ್ಥರ ಜೊತೆ ಏನಾದರೂ ಹಂಚಿಕೊಂಡಿದ್ರಾ, ಮಾತನಾಡಿದ್ರಾ ಅನ್ನೋದು, ಹೀಗೆ ಹಲವು ಪ್ರಶ್ನೆಗಳನ್ನು ಪೊಲೀಸರು ಕುಟುಂಬಕ್ಕೆ ಕೇಳ್ತಾ ಇರುವಂಥದ್ದು. ನಿನ್ನೆ ಅವರ ಚಲನವಲನ ಹೇಗಿತ್ತು,
ಅವರ ಮನಸ್ಸಿನ ಪರಿಸ್ಥಿತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಪೊಲೀಸ್ನವರು. ನೇರವಾಗಿ ಈಗ ಆತ್ಮಹತ್ಯೆ ಮಾಡಿಕೊಳ್ಳುವ ಮುಂಚೆ ಕೊನೆಯ ಕಾಲ್ ಫ್ಯಾಮ್ಲಿಗೆ ಹೋಗಿತ್ತಾ ಅಥವಾ ಬೇರೆಯವರಿಗೆ ಹೋಗಿತ್ತಾ ಅಥವಾ ನಾನು ಈ ರೀತಿ ಮಾಡ್ಕೊಳ್ತೀನಿ ಅನ್ನುವಂಥ ಏನಾದರೂ ಸೂಚನೆ ಫ್ಯಾಮ್ಲಿಗೆ ಏನಾದರೂ ಗೊತ್ತಿತ್ತಾ, ಅದೆಲ್ಲವೂ ಕೂಡ ಅನುಮಾನ ಇದೆ. ಸೊ ಆ ಆಯಾಮದ ಮುಖಾಂತರ ತನಿಖೆ ಆಗಬೇಕಾಗತ್ತೆ. ನೋಡಿ, ಇತ್ತೀಚಿನ ದಿನಮಾನಗಳಲ್ಲಿ ದುಡ್ಡಿಲ್ಲ ಅಂಥೇಳಿ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಘಟನೆಗಳನ್ನು ನಾವು ನೋಡಿದ್ದೇವೆ. ನನಗೆ ಈ ಪ್ರಪಂಚನೇ ಬೇಡ, ನನಗೆ ದುಡ್ಡು ಸಾಕಾಗಿದೆ ಅನ್ನುವಂಥ ನಿರ್ಧಾರಕ್ಕೆ ಬರೋದಿದೆಯಲ್ಲ, ಇದು ಉಲ್ಟಾ ಕೇಸು. ಇದು ಒಂಥರ ಉಲ್ಟಾನೇ. ಇದು ಎಲ್ಲವೂ ಇದ್ದರೂ ಕೂಡ ಈ ಜೀವನನೇ ಬೇಡ ಅನ್ನೋದು. ನನಗೆ ಏನೂ ಇಲ್ಲ, ನನಗೆ ಜೀವನ ಬೇಡ ಅಂಥೇಳಿ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಘಟನೆ ಬೇರೆ, ನನಗೆಲ್ಲವೂ ಇದೆ ಈ ಜೀವನ ಬೇಡ ಅಂಥೇಳಿ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಘಟನೆ ಇದು. ಮನುಷ್ಯನಿಗೆ ಎರಡು ಬೇಕು, ಒಂದು ಆರೋಗ್ಯ, ಒಂದು ನೆಮ್ಮದಿ. ಎರಡೂ ಇದ್ದರೆ ತಾನಾಗೆ ದುಡ್ಡು ಬರುತ್ತೆ. ದುಡ್ಡು ಇದ್ರೂ ಆರೋಗ್ಯ ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ ಈ ರೀತಿಯ ಘಟನೆ ಆಗತ್ತೆ. ಹಾಗಾಗಿ ಮನುಷ್ಯನಿಗೆ ನೆಮ್ಮದಿ ಅನ್ನೋದು ಬಹಳ ಪ್ರಮುಖ ಆಗಿರುವಂಥದ್ದು. ಈ ಪ್ರಕರಣ ನೋಡಿದ್ರೆ ಹಾಗೆ ಅನಿಸೋದು, ಒಟ್ಟಿನಲ್ಲಿ ಎಷ್ಟು ಇದ್ದರೆ ಏನು, ನೆಮ್ಮದಿಯಾಗಿ ಬದುಕನ್ನು ಕಟ್ಕೊಳ್ಳೋಣ ಅನ್ನೋದು. ಆಮೇಲೆ ಸಾವಿರಾರು ಕೋಟಿ ಬಡೆಯ ಇದ್ದಕ್ಕಿದ್ದಾಗ ಬಿಸ್ನೆಸ್ ಲಾಸ್ ಆಯಿತು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಕಳೆದ 2 ವರ್ಷಗಳಿಂದ ಬಿಸ್ನೆಸ್ ಅಷ್ಟೊಂದು ಕೈ ಹಿಡಿತಿರಲಿಲ್ಲ ಅನ್ನೋದು. ಆಮೇಲೆ ಬೇರೆ ಬೇರೆ ಇವ್ರ ಜೊತೆಗೆ ರಾಜಕಾರಣಿಗಳು, ಸಿನಿತಾರೆಯರು, ಮಾಡೆಲ್ಗಳು, ಇದೆಲ್ಲವೂ ಕೂಡ ಡೈರಿಯಲ್ಲಿ ಹೆಸರು ಕೂಡ ಉಲ್ಲೇಖ ಆಗಿದೆ. ಅವರೇನಾದರೂ ಇನ್ವೆಸ್ಟ್ ಮಾಡಿದರಾ, ಅವ್ರ ಕಡೆಯಿಂದ ಏನಾದರೂ ಒತ್ತಡ ಇತ್ತಾ, ಎಲ್ಲ ಆಯಾಮದ ಮುಖಾಂತರ ತನಿಖೆ ಆಗಬೇಕು. ಈಗ ಕುಟುಂಬಸ್ಥರನ್ನು ಕರೆಸಿ ತನಿಖೆಯನ್ನು ಮಾಡ್ತಿದ್ದಾರೆ. ಸೊ ಕೊನೆಯ ಕಾಲ್ ಯಾರ ಜೊತೆ ಇತ್ತು, ಮಾನಸಿಕವಾಗಿ ಸರಿ ಇದ್ರಾ ಇಲ್ವಾ, ಏನಾದರೂ ಮುನ್ಸೂಚನೆ ಏನಾದರೂ ಸಿಕ್ತಿತ್ತಾ ಅಂಥೇಳಿ. ಬಟ್ ಕಾನ್ಫಿಡೆಂಟ್ ಅನ್ನುವಂಥ ಗ್ರೂಪನ್ನು ಕಟ್ಕೊಂಡು ಈ ರೀತಿಯಾಗಿ ಒಂದು ಹೇಡಿತನದ ನಿರ್ಧಾರ ಇದು. ಏನು ಬೇಕಾದರೂ ಅಂದ್ಕೊಳ್ಳಿ, ಯಾರು ಹಂಗೆ ಮಾಡಬಾರ್ದು. ಇದರಿಂದ ಪರಿಹಾರ ಸಿಗೋದೇ ಇಲ್ಲ.